ಹಾಯ್ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ಸೊ ಸ್ನೇಹಿತರೆ ನೋಡಿ, NWKRTC ಇಂದ ಮತ್ತೊಂದು ಗುಡ್ ನ್ಯೂಸ್. ಏನು ಗುಡ್ ನ್ಯೂಸ್ ಅಪ್ಪ ಅಂತಂದ್ರೆ, ಮತ್ತೆ ಇವಾಗ 23,516 ಜನಕ್ಕೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಲಿಸ್ಟ್ ಬಿಟ್ಟಿದ್ದಾರೆ. ಸೊ ಅಪ್ಲಿಕೇಶನ್ ಸೀರಿಯಲ್ ವೈಸ್ ಬಂದ್ಬಿಟ್ಟು ನೋಡಿ 466749 ಇಂದ 506031 ವರೆಗೂ ಟೋಟಲ್ 23,516 ಜನಕ್ಕೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಬಿಟ್ಟಿದ್ದಾರೆ. ಓಕೆನಾ, ಇದು ಅನಿಸ್ಮಟ್ಟಿಗೆ ಇದೇ ಲಾಸ್ಟ್ ಲಿಸ್ಟ್ ಆಗಿರ್ಬೋದಾ ಅಂತ ನನಗೊಂದು ಡೌಟ್ ಬರ್ತಾ ಇದೆ. ಯಾಕಂದ್ರೆ ನಮ್ಮ ಸ್ನೇಹಿತರು ಆಲ್ಮೋಸ್ಟ್ ಯಾರ್ಯಾರು ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಅಲ್ಲಿ ಹಾಕಿರೋರ್ದೆಲ್ಲ ಇವಾಗ ಆಲ್ಮೋಸ್ಟ್ ಲಿಸ್ಟ್ ಅಲ್ಲಿ ಹೆಸರು ಬಂದಿದೆ, ಅವ್ರದ್ದು ಕರೆಪತ್ರ ಡೌನ್ಲೋಡ್ ಆಗಿದೆ. ಸೊ ನಿಮ್ದು ಏನಾದ್ರು ಸ್ನೇಹಿತರೆ ಇನ್ನೂ ಈ ಲಿಸ್ಟ್ ಅಲ್ಲಿ ಕೂಡ ನಮ್ದು ಹೆಸರು ಬಂದಿಲ್ಲ ಸರ್, ನಮಗೆ ಇನ್ನೂ ಮೆಸೇಜ್ ಕೂಡ ಬಂದಿಲ್ಲ ಅನ್ನೋರಿದ್ರೆ ದಯವಿಟ್ಟು ಕಮೆಂಟ್ಸ್ ಅಲ್ಲಿ ತಿಳಿಸಿ. ನೋಡೋಣ, ನಾಳೆ ನಾನು CPM ಸರ್ ಹತ್ರ ಮಾತಾಡ್ತೀನಿ, CPM ಸರ್ ಪ್ರಕಾಶ್ ಸರ್ ಹತ್ರ ಮಾತಾಡ್ತೀನಿ. ನಂದು ಕೆಲವೊಂದು ಡೌಟ್ಸ್ ಗಳಿದೆ ಕೇಳುವಂಥದ್ದು. ಸರ್, ಡಾಕ್ಯುಮೆಂಟ್ ವೆರಿಫಿಕೇಶನ್ ಲಿಸ್ಟ್ ಇದೆ, ಫೈನಲ್ ಲಿಸ್ಟಾ ಅಥವಾ ಇನ್ನೂ ಒಂದು ಏನಾದ್ರೂ ಲಿಸ್ಟ್ ಇದೆಯಾ ಅಂತ ಕೇಳಬೇಕು. ಯಾಕಂದ್ರೆ ಅವ್ರು ನಮಗೆ ಹೇಳಿರೋ ಪ್ರಕಾರ 58,000ದಿಂದ 60,000 ಜನರವರೆಗೂ ಅಪ್ಲಿಕೇಶನ್ ಹಾಕಿದ್ದಾರೆ ಅಂತ. ಈ ಲೆಕ್ಕ ನೋಡಿದ್ರೆ ಇವಾಗ ಇಲ್ಲಿವರೆಗೂ ಒಂದು 50,000 ಜನರದ್ದು ಆಯ್ತಾ ಅಂತ ಅನಿಸ್ತಾ ಇದೆ ನನಗೆ. ಸೊ ಹಾಗಾಗಿ ನನಗೆ ಡೌಟ್ ಇರೋದು ಇದು ಇಲ್ಲಿಗೆ ಫೈನಲ್ ಆಗಿರ್ಬೋದು ಅಂತ. ಸೊ ಬಟ್ ಇನ್ನೂ ನಿಮ್ದು ಯಾರ್ಯಾರ್ದು ಈ ಲಿಸ್ಟ್ ಅಲ್ಲಿ ಹೆಸರು ಬಂದಿಲ್ಲ ಸರ್ ಅನ್ನೋರಿದ್ರೆ ದಯವಿಟ್ಟು ಕಮೆಂಟ್ಸ್ ಅಲ್ಲಿ ತಿಳಿಸಿ. ಮತ್ತೆ ಇನ್ನೂ ನಿಮ್ದು ಏನಾದರೂ ಡೌಟ್ಸ್ ಗಳಿದ್ರು ಕೂಡ ದಯವಿಟ್ಟು ಕಮೆಂಟ್ಸ್ ಅಲ್ಲಿ ತಿಳಿಸಿ ಸ್ನೇಹಿತರೆ. ನಿಮ್ದು ಏನಾದ್ರು ಕ್ವಶನ್ ಇದೆ ಸರ್, ದಯವಿಟ್ಟು ಇದನ್ನ ನೀವು ಪ್ರಕಾಶ್ ಸರ್ ಹತ್ರ ಕೇಳಿ ಅನ್ನೋರು ಏನಾದ್ರು ಇದ್ರೆ ಆ ನಿಮ್ ಕ್ವಶನ್ ಅನ್ನ ದಯವಿಟ್ಟು ಕಮೆಂಟ್ಸ್ ಅಲ್ಲಿ ತಿಳಿಸಿ. ಅದನ್ನ ನಾನು ನಿಮ್ ಕ್ವಶನ್ ಕೂಡ ನಾನು ಬರ್ಕೊಂಡು ಸರ್ ಹತ್ರ ಮಾತಾಡ್ಬೇಕಾದ್ರೆ ಅದ್ರ ಬಗ್ಗೆನೂ ಕೇಳ್ತೀನಿ. ಸ್ನೇಹಿತರೆ, ಇನ್ನು ಯಾರು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಸ್ನೇಹಿತರೆ, ಇನ್ನು ಯಾರು ನೀವು ವಾಟ್ಸ್ಆಪ್ ಗ್ರೂಪ್ ಜಾಯ್ನ್ ಆಗಿಲ್ಲ ಅಂದ್ರೆ ದಯವಿಟ್ಟು ನಮ್ಮ ವಾಟ್ಸ್ಆಪ್ ಗ್ರೂಪ್ ಕೂಡ ಜಾಯ್ನ್ ಆಗಿ. ಅದ್ರ ಲಿಂಕು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಮತ್ತೆ ನಮ್ಮ ಫೇಸ್ಬುಕ್ ಪೇಜ್ ಲಿಂಕು ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ, ಈ PDF ನೀವು ಇನ್ನೂ ಡೌನ್ಲೋಡ್ ಮಾಡ್ಕೊಂಡಿಲ್ಲ, ನಿಮ್ಗೆ ಸಿಕ್ಕಿಲ್ಲ ಅಂದ್ರೆ ಸೊ ಆ PDF ಲಿಂಕು ಕೂಡ ಇದೇ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮುಖಾಂತರ ನೀವು ಡೈರೆಕ್ಟ್ ಆಗಿ ನಿಮ್ಮ ಮೊಬೈಲಲ್ಲೇ ಡೌನ್ಲೋಡ್ ಮಾಡ್ಕೋಬಹುದು. ಮತ್ತೆ ನಾನು ನಾಳೆ ಸರ್ ಹತ್ರ ಮಾತಾಡಿ ಇನ್ನೂ ಕೆಲವೊಂದು ಮಾಹಿತಿಗಳು ತಗೊಂಡು ಮತ್ತೆ ಕಂಪ್ಲೀಟ್ ಆಗಿ ವಿಡಿಯೋ ಮಾಡ್ತೀನಿ. ಯಾಕಂದ್ರೆ ಇವಾಗ ನಾನು ಆಲ್ಮೋಸ್ಟ್ ನೋಡಿ ರೀಚ್ ಆಗೋಷ್ಟಲ್ಲೇ ನಾನು ವೈನಾಡ್ ರೀಚ್ ಆಗೋಷ್ಟಲ್ಲೇ ಹೆಚ್ಚು ಕಮ್ಮಿ 11:30 ಆಗಿದೆ. ಲೇಟ್ ನೈಟ್ ಆಗೋಯ್ತು. ಬಟ್ ಆದ್ರೂ ನಿಮ್ಗೆ ಮಾಹಿತಿ ಕೊಡೋಣ ಅಂತ ನಾನು ವಿಡಿಯೋ ಮಾಡಿ ತಿಳಿಸ್ತಾ ಇದ್ದೀನಿ. ನನಗೆ ಹೆಚ್ಚು ಕಮ್ಮಿ ಮಧ್ಯಾಹ್ನನೇ ಆಲ್ಮೋಸ್ಟ್ ಗ್ರೂಪ್ ಅಲ್ಲಿ ಇರೋರಿಗೆಲ್ಲ ಗೊತ್ತಾಗಿದೆ. ಬಟ್ ಗ್ರೂಪ್ ಅಲ್ಲಿ ಇರೋದು ಬರೀ 355 ಜನ ಇದ್ದಾರೆ, 355 370 ಜನ ಇದ್ದಾರೆ. ಬಟ್ ಅದು ಬಿಟ್ಟು ಹೊರಗಡೆ ಪಾಪ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ. ಸೊ ಅವ್ರಿಗೂ ತಿಳಿಲಿ ಅಂತ ಆದಷ್ಟು ಇಷ್ಟು ಮಿಡ್ ನೈಟ್ ಆಗಿದ್ರು ಕೂಡ ನಾನು ವಿಡಿಯೋ ಮಾಡಿ ತಿಳಿಸ್ತಾ ಇದ್ದೀನಿ. ಸೊ ನೋಡಿ ಸ್ನೇಹಿತರೆ, ನಿಮ್ದೇನೋ ಡೌಟ್ಸ್ ಇದ್ರೆ ಬೇಗ ಕಮೆಂಟ್ಸ್ ಅಲ್ಲಿ ಹಾಕಿ ತಿಳಿಸಿ. ನಾನು ನಾಳೆ ಆಲ್ಮೋಸ್ಟ್ ಮಧ್ಯಾಹ್ನ ಒಂದು 12-1 ಗಂಟೆ ಅಷ್ಟೊತ್ತಿಗೆ ಸರ್ ಹತ್ರ ಮಾತಾಡೋಣ ಅನ್ಕೊಂಡಿದ್ದೀನಿ. ಯಾಕಂದ್ರೆ ನಾಳೆ ಸಂಡೇ ಇದೆ, ಅವರು ಫ್ರೀ ಆಗಿರ್ತಾರೆ. ಸೊ ಮನೆಯಾಗ ಫ್ರೀ ಆಗಿದ್ದಾಗ ಸ್ವಲ್ಪ ನೀಟಾಗಿ ನಮಗೂ ಮಾಹಿತಿ ಕೊಡ್ತಾರೆ ಅಂತ ಅನ್ಸುತ್ತೆ. ಅವರು ತುಂಬಾ ಒಳ್ಳೆಯವರು, NWKRTC ಪ್ರಕಾಶ್ ಅವರು. ಸೊ ಅಂಥವ್ರು ಸಿಕ್ಕಿರೋ ನಮಗೂ ತುಂಬಾ ಖುಷಿ ಆಗ್ತದೆ. ಯಾಕಂದ್ರೆ ಯಾವುದೇ ಮಾಹಿತಿ ಕೇಳಿದ್ರು ಎಲ್ಲಾನು ನೀಟಾಗಿ ಹೇಳ್ತಾರೆ, ಏನು ತೊಂದರೆ ಇಲ್ಲ. ಸೊ ಅದಕ್ಕೆ ನೋಡಿ, ನಿಮ್ದು ಏನೋ ಡೌಟ್ಸ್ಗಳಿದ್ರೆ ಈಗ ಟ್ರ್ಯಾಕ್ ಬಗ್ಗೆ ಕೇಳಕ್ ಹೋಗ್ಬೇಡಿ. ಟ್ರ್ಯಾಕ್ ಟ್ರೈನಿಂಗ್ ಬಗ್ಗೆ ನಾನು ಕೇಳಬೇಕು ಅನ್ಕೊಂಡಿದ್ದೀನಿ. ಸರ್, ಟ್ರ್ಯಾಕ್ ಯಾವಾಗ ಸ್ಟಾರ್ಟ್ ಮಾಡ್ತೀರಾ, ಇನ್ನೂ ಎಷ್ಟು ಜನರದ್ದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಇದೆ ಅಂತ ಕೇಳ್ತೀನಿ. ನಂದು ಇನ್ನೊಂದು 2-3 ಕೆಲವೊಂದು ಕ್ವಶನ್ಗಳಿದೆ, ಅದನ್ನ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಅದನ್ನ ಬಿಟ್ಟು ಬೇರೆ ಏನಾದ್ರು ಟ್ರ್ಯಾಕ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಸರ್ ಅನ್ನೋದು ಬಿಟ್ಟು, ಮತ್ತೆ ಇನ್ನೂ ಎಷ್ಟು ಜನ ಉಳ್ಕೊಂಡಿದ್ದಾರೆ ಅದನ್ನ ಬಿಟ್ಟು ಬೇರೆ ನಿಮ್ದು ಏನಾದ್ರು ಡೌಟ್ಸ್, ನಿಮ್ಗೆ ಏನಾದ್ರು ನಿಮ್ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಬಗ್ಗೆ ಆಗಿರ್ಬೋದು ಅಥವಾ ಬೇರೆ ಏನಾದ್ರು ಡೌಟ್ಸ್ ಇದ್ರೆ ಅದನ್ನ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಓಕೆನಾ, ಆಗ ನಿಮ್ ಕ್ವಶನ್ಗೂ ನಾನು ಸರ್ ಹತ್ರ ಕೇಳಿ ಆನ್ಸರ್ ತಗೊಳ್ಳುವಂತ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ. ಸೊ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ, ಲೇಟ್ ಆಗೋಯ್ತು. ಮತ್ತೆ ನಾಳೆ ವಿಡಿಯೋ ಮಾಡಿ ತಿಳಿಸ್ತೀನಿ ಅಂತೆ. ಸೊ ಗುಡ್ ನೈಟ್ ಸ್ನೇಹಿತರೆ.